ಇನ್ನು ಶಾಸಕ ಬಿಆರ್ ಪಾಟೀಲ್ ಜೊತೆಗೂ ಕೂಡ ಸಿಎಂ ಪ್ರತ್ಯೇಕ ಸಭೆ, ಬಹಿರಂಗ ಹೇಳಿಕೆ ಮತ್ತು ಆಡಿಯೋ ಕುರಿತು ವಿವರಣೆಯನ್ನ ಕೊಟ್ಟಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಪ್ರತ್ಯೇಕ ಸಭೆ ನಡೆಸಿದ್ರು. ತಮ್ಮ ಹೇಳಿಕೆಯನ್ನ ಬಿಆರ್ ಪಾಟೀಲ್ ಇಲ್ಲೂ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಬಿಆರ್ ಪಾಟೀಲ್ ಅವರ ಆಡಿಯೋ ಹೊರಗಡೆ ಬರ್ತಾ ಇದ್ದಂತೆ ಆ ಆಡಿಯೋ ನಂದೇ ಅಂತ ಹೇಳಿದ್ರು. ಅದರ ಜೊತೆಗೆ ಆಗ್ತಾ ಇರುವಂತಹ ಸಮಸ್ಯೆ ಬಗ್ಗೆಯೂ ಕೂಡ ಬಹಿರಂಗವಾಗಿ ಮಾತಾಡಿದ್ರು. ಸಿಎಂ ಕಾಲ್ ಮಾಡಿದ್ರು, ಬಂದು ಸಿಗಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ಬಹಿರಂಗ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟಿದ್ರು. ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸಿಎಂ ಬಿಆರ್ ಪಾಟೀಲ್ ಜೊತೆ. ಕ್ಷೇತ್ರದ ಸಮಸ್ಯೆ ಜಮೀರ್ ಗಮನಕ್ಕೆ ತಂದ ಬಗ್ಗೆ ವಾದ ಆಯಿತು. ಅಧಿಕಾರಿಗಳ ಮೂಲಕ ಇಲಾಖೆ ನಡೆಸುವಂತಾಗಬಾರದು, ಫೋನ್ ಮೂಲಕ ಮಾತಾಡಿದ್ದನ್ನ ಬಹಿರಂಗಪಡಿಸಿಲ್ಲ. ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬಹಿರಂಗ ಹೇಳಿಕೆ ನೀಡದಂತೆ ಸಿಎಂ ಕಟ್ಟಪ್ಪಣೆ ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಹೋಗದಂತೆಯೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಅವರ ಆಡಿಯೋ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಆಡಿಯೋ ಹೊರಗಡೆ ಬಂದಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ನಾನು ಮಾಡಿಲ್ಲ ಅಂತ. ಜೊತೆಗೆ ಮಾಧ್ಯಮಗಳ ಮುಂದೆ ಕೂಡ ಹೋಗಬಾರದು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಶಾಸಕ ಬಿಆರ್ ಪಾಟೀಲ್ಗೆ. ಬಿಆರ್ ಪಾಟೀಲ್ ಜೊತೆಯೂ ಪ್ರತ್ಯೇಕ ಸಭೆ ನಡೆಸಿದ್ರು. ಈ ಬಾರಿಯ ಈ ಗೊಂದಲ ಶುರುವಾಗಿದ್ದು ಬಿಆರ್ ಪಾಟೀಲ್ ಅವರ ಆಡಿಯೋ ಹೊರಗಡೆ ಬಂದ ನಂತರ. ಆ ಆಡಿಯೋದಲ್ಲಿ ಹೇಳಿದ್ರು, ಆಗ್ತಾ ಇರೋ ಸಮಸ್ಯೆ ಹೊರಗಡೆ ಗೊತ್ತಾಯ್ತು ಅಂದ್ರೆ ಸರ್ಕಾರ ಅಲ್ಲಾಡತ್ತೆ ಅಂತ. ಅದಾದ ನಂತರ ಸಾಲು ಸಾಲು ಶಾಸಕರು ಮುಂದೆ ಬಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸರ್ಕಾರದ ಮೇಲೆ, ಸಚಿವರ ಕಾರ್ಯವೈಖರಿಯ ಮೇಲೆ, ಸಚಿವರ ನಡವಳಿಕೆಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಕ್ಷೇತ್ರಕ್ಕೆ ಸರಿಯಾದ ಅನುದಾನ ಸಿಗ್ತಾ ಇಲ್ಲ ಅನ್ನೋದರ ಬಗ್ಗೆಯೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಈಗ ಆ ಎಲ್ಲ ಅಸಮಾಧಾನ ಗೊಂದಲಕ್ಕೆ ಮದ್ದರಿಯುವಂತಹ ಪ್ರಯತ್ನ ಸಿಎಂ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಸಮಾಧಾನ ಅಸಮಾಧಾನ ನಂದಿನದೇ ರೀ. ನಾನು ನಡೆದದ್ದನ್ನು ಅವ್ರು ವಿವರ ಹೇಳಿದ್ದೀನಿ. ಇನ್ನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಸಮಾಧಾನ ಅಸಮಾಧಾನ ನಂದಿನದೇ ರೀ. ನಾನು ನಡೆದದ್ದನ್ನು ಅವ್ರು ವಿವರ ಹೇಳಿದ್ದೀನಿ. ಇನ್ನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.